ರಾಜ್ಯದಲ್ಲಿ ಯಾಕೋ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಅಪರಾಧ ಕೃತ್ಯಗಳು ಜಾಸ್ತಿ ಆಗ್ತಾ ಇದೆ. ಗದಗದಲ್ಲಿ ಒಂದೇ ಕುಟುಂಬದ 4 ಭೀಕರ ಹತ್ಯೆ ನಡೆದಿದೆ. ಬೇರೆ ಬೇರೆ ಕಾರಣಗಳೆಲ್ಲವೂ ಕೂಡ ಇದೆ. ಆದರೆ ಓರ್ವ ಮಹಿಳೆ, ಓರ್ವ ವಿದ್ಯಾರ್ಥಿನಿ ತನ್ನ ಪ್ರಾಣವನ್ನ ಕಳ್ಕೊಂಡಿದ್ದಾಳೆ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ನ ಕಾರ್ಪೊರೇಟರ್ ನಿರಂಜನ್ ಪುತ್ರಿ ನೇಹಾ ಕಗ್ಗೊಲೆಯಾಗಿದೆ. ಕೆಎಲ್ಇ ಸಂಸ್ಥೆ ಬಿವಿಬಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿನಿ ನೇಹಾ ಕಾಲೇಜ್ ಕ್ಯಾಂಪಸ್ನಲ್ಲೇ ಬರ್ಬರವಾಗಿ ಹತ್ಯೆಗೀಡಾಗಿದ್ದಾರೆ. ನೇಹಾ ಹಿರೇಮಠಳನ್ನ ಮನ ಬಂದಂತೆ ಕೊಂದಿದ್ದಾನೆ ಭಗ್ನ ಪ್ರೇಮಿ. 19-20 ಬಾರಿ ಇರಿದು ಕೊಂದಿದ್ದಾನೆ. ಕಿಮ್ಸ್ನ ಶವಾಗಾರದಲ್ಲಿ ಸದ್ಯಕ್ಕೆ ನೇಹಾ ಹಿರೇಮಠ ಮೃತದೇಹ ಇದೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಕುಟುಂಬಸ್ಥರಿಗೆ ದೇಹವನ್ನು ಹಸ್ತಾಂತರ ಮಾಡುತ್ತೆ. ಅದೆಲ್ಲವೂ ಕೂಡ ಪ್ರೊಸೀಜರ್ ಪ್ರಕಾರ ನಡೆಯುತ್ತೆ. ಅದಾದ ಬಳಿಕ ಕಿಮ್ಸ್ನಿಂದ ಬಿಡ್ನಾಳದಲ್ಲಿ ಅವರ ನಿವಾಸದವರೆಗೆ 3 ಕಿಲೋಮೀಟರ್ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗ್ತಾರಂತೆ. ಅದಾದ ನಂತರ ವೀರಶೈವ ಜಂಗಮ ರುದ್ರಭೂಮಿಯಲ್ಲಿ ನೇಹಾ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಹುಬ್ಬಳ್ಳಿ ಧಾರವಾಡ ಜನತೆಗೆ ಬೆಚ್ಚಿ ಬೀಳುವಂಥ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂಥದ್ದು. BUB ಕಾಲೇಜ್ ಆವರಣದಲ್ಲಿಯೇ ವಿದ್ಯಾರ್ಥಿನಿಯ ಹತ್ಯೆ ಮಾಡಿದ್ದಾರೆ. ಸೊ ಬೆಳಗ್ಗೆ ನಗುಮುಖದಿಂದ ಹೋದಂಥ ಮಗಳು ಇವತ್ತು ಶವವಾಗಿ ತಂದೆ ತಾಯಿಗೆ ಸಿಕ್ಕಿದ್ದಾರೆ. ತಂದೆ ತಾಯಿ ನಮ್ಮ ಜೊತೆ ಇದ್ದಾರೆ, ಮಾತಾಡ್ತಾ ಹೋಗೋಣ. ಸರ್, ಮಗಳು ಇವತ್ತು ಬೆಳಗ್ಗೆ ನಗುಮುಖದಿಂದ ಹೋದವಳು ಶವವಾಗಿ ಸಿಕ್ಕಿದ್ದಾಳೆ. ಸರ್, ಭಾಳ ದುಃಖದ ದಿವಸ ಇವತ್ತು. ನಮಗೂ ಕೂಡ ನಮ್ಮ ಮಂತನಿಗೆ, ನಮ್ಮ ಭಾಗದ ಅನೇಕ ಗುರು ಹಿರಿಯರಿಗೂ ಕೂಡ ಭಾಳ ದುಃಖ ಆಗಿದೆ. ಜನಸೋಮಾನ ಬಂದಿದೆ, ಬರೀ ಸುದ್ದಿ ಕೇಳಿ, ಬರೀ ಟಿವಿಯಾಗಿ ಇನ್ನೂ ನಾವು ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ. ಬಟ್ ಇಂಥ ಒಂದು ಘಟನೆ ನಮ್ಮ ಮನೆಯಲ್ಲಿ ಆಗಬಾರ್ದಾಗಿತ್ತು, ಆಗಿದೆ. ಆದರೂ ಕೂಡ ನಾವು ಜನಪ್ರತಿನಿಧಿಯಾಗಿ ನಾವು ಧೈರ್ಯವನ್ನು ತಗೋತೀವಿ, ಅವ್ರ ತಾಯಿಗೂ ಧೈರ್ಯ ಇರ್ತೀವಿ, ಉಳ್ಕಿದ್ರೆ ಎಲ್ಲರಿಗೂ ಧೈರ್ಯ ಇರ್ತೀವಿ. ಆದರೆ ಜನಸಾಮಾನ್ಯರಲ್ಲೇ ಮನೆಯಲ್ಲೇ ನಡೆದಾಗ ಅವ್ರ ಮನೆ ಪರಿಸ್ಥಿತಿ ಹೆಂಗೆ ಆಗಬಾರ್ದೆ, ಅದಕ್ಕೆ ಅವ್ರನ್ನ ಯಾವ ರೀತಿ ಅವ್ರನ್ನ ಈಗಾಗಲೇ ಬಂಧಿಸಿದ್ದಾರೆ, ಕಾನೂನು ಕ್ರಮ ತೊಗೊಂಡಿದ್ದಾರೆ. ಪೊಲೀಸ್ ಇಲಾಖೆ ಒಳ್ಳೆಯ ಸಪೋರ್ಟ್ ಮಾಡಿದ್ದಾರೆ ಮತ್ತು ಸರ್ಕಾರ ಕೂಡ ಒಳ್ಳೆಯ ಸಪೋರ್ಟ್ ಮಾಡಿದ್ದಾರೆ, ನಡೀತಾ ಇದೆ. ಆದರೆ ನಾನು ಒಂದು ಕಳ್ಕಳಿ ವಿನಂತಿಯನ್ನು ತಮ್ಮ ಮುಖಾಂತರ ಮಾಡೋದಂದರೆ, ಬೇರೆ ಕಾರಣ ಏನು ಅಂತ ಕಾರಣ ಅಂದರೆ ಇವರು BCA ಹಳೆ ಎಕ್ಸ್ ಸ್ಟೂಡೆಂಟ್ ಅವನು, ಈಕಿ ಪಾಸ್ವನ್ ಆದ್ಲು. ಮತ್ತು ಅವ್ರು ಹತಾಶಾಗಿ ಅವ್ರಿಗೆ ಆ ರೀತಿ ಫೋರ್ಸೇಬಲ್ ಲವ್ ಮಾಡಬೇಕನ್ನೋ ಇಚ್ಛಾದಿಂದ ಮಾಡಿದ್ದಾರೆ. ಆಕೆ ರಿಜೆಕ್ಟ್ ಮಾಡಿದ್ದೆ. ಪೊಲೀಸರು ಹೇಳೋ ಪ್ರಕಾರ ಇಬ್ಬರಿಗೆ ಪರಿಚಯ ಇತ್ತು, ಇತ್ತೀಚೆಗೆ ಅವಾಯ್ಡ್ ಮಾಡ್ತಿದ್ಲು. ಸೊ ಅದಕ್ಕೆ ರೋಷವಾಗಿ ಇದಾಯಿತು. ಇಲ್ಲ, ಆ ರೀತಿ ಏನು ಇರಲಿಲ್ಲ. ಏನು ಈಗ ಒಬ್ಬರು ಇಲ್ಲ ಆ ಥರ ಪೊಲೀಸರು ಯಾವುದೋ ರೀತಿಯಿಂದ ಹೇಳಿಕೆ ಕೊಟ್ಟಿಲ್ಲ, ಮತ್ತು ಆ ರೀತಿ ಆಗಿನೂ ಇಲ್ಲ. ನಮ್ಗೆ ಗೊತ್ತಿದೆ, ನಮ್ಮ ಮಗಳು ಬೋಲ್ಡಾಗಿ ಹೇಳ್ತಿದ್ಲು. ಪರಿಚಯ ಅಂದರೆ ಸ್ಟೂಡೆಂಟ್ ಅಲ್ಲ, ಈಗ ಒಂದೇ ಕ್ಲಾಸ್ ಅಂದಾಗ ಒಬ್ರಿಗೊಬ್ರು ಮಾತಾಡೋರು ಕಾಮನ್ ಏನು. ಆಮೇಲೆ ನಮ್ಮ ಮಗನ ಜೊತೆನೂ ಮಾತಾಡ್ತಿದ್ದೆ. ಮತ್ತು ನಾವು ಕೂಡ ಆ ಕಾಲೇಜ್ಗೆ ಹೋದಾಗ ಆ್ಯಸ್ ಎ ಫ್ರೆಂಡ್ಸ್ ಆಗಿ ಎಲ್ಲರೂ ಒಂದೇ ಕ್ಲಾಸ್ಮೇಟ್ ಅಂದ್ಕೊಳ್ಳಿ ಸಿಗೋರು. ಅವಾರ್ಡ್ ಅಂತ ಏನು ಆ ಸ್ಥಿತಿಗೆ ಹೋಗಿಲ್ಲ ಆಕಿ. ಅವ್ರಿಗೆ ಮೋಸ್ಟ್ಲಿ ಇದ್ರ ಬಗ್ಗೆ ತಪ್ಪು ಮಾಹಿತಿ ಇರಬೇಕು. ಬಟ್ ಅವಾಯ್ಡ್ ಮಾಡೋದಂತ ಏನು ಬಂದಿಲ್ಲ. ಅವ್ರು ಫೋರ್ಸೇಬಲ್ ಇತ್ತಂತ ನನಗೆ ಗೊತ್ತು. ಪ್ರಯತ್ನ ಕೊಟ್ಟಿದ್ದವ, ನೀನು ನಾನು ಒಪ್ಕೊಳ್ಳಿಲ್ಲ, ನೀನು ಮರ್ಡರ್ ಮಾಡ್ತೀನಿ ಅಂತ ಹೇಳ್ತಿದ್ದ ಅಂತ ನಮಗೆ ಈಗ ಮಾಹಿತಿ ಸಿಕ್ಕಿದೆ. ಇವತ್ತ ಗೊತ್ತಾಗಿತ್ತು. ಸರ್, ಈಗ ಒಬ್ಬ ತಂದೆಯಾಗಿ ಮಗಳನ್ನ ಕಳ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ತಾವೇನು ಹೇಳ್ತೀರಿ? ಈ ಸಂದರ್ಭದಲ್ಲಿ ನಾನು ಹೇಳೋದೇನೆಂದರೆ, ನಮ್ಮ ಆ ಏನು ಘಟನೆ ಆಗಿದೆ ಆ ಆರೋಪಿನ ಮಾತ್ರ ಹಾಗೆ ಬಿಡಬಾರ್ದು. ಒಳ್ಳೆಯ ಒಂದು ಕಾನೂನನ್ನು ತೊಗೊಂಡು ಬಂದು ಶಿಕ್ಷೆ ಇರಿಸುವಂಥ ವ್ಯವಸ್ಥೆ ಆಗಬೇಕು. ಅದ್ರ ಜೊತೆಗೆ ಅನೇಕ ಈ ಜನಪ್ರತಿನಿಧಿ ಆಗಲಿ, ಅನೇಕ ಸರ್ಕಾರ ಆಗಲಿ, ಎಲ್ಲರೂ ಕೂಡ ಅದಕ್ಕೊಂದು ಚಲೋ ಕಾನೂನು ತೊಗೊಂಡು ಬರಬೇಕು. ಈ ರೀತಿ ಘಟನೆ ಆಗಬಾರ್ದು. ಅವ್ರು ಯಾವ ರೀತಿಯಿಂದ ಬೇಲ್ನಾಗ ಹೊರಗೆ ಬರಬಾರ್ದು. ಪ್ಲಸ್ ಅದ್ರ ಜೊತೆಗೆ ಅವ್ರನ್ನ ಶಿಕ್ಷೆ ಆಗುವಂಥ ಇದು ಮಾಡಬೇಕು. ಆಕೆನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಮತ್ತು ಇನ್ನೊಂದು ವಿನಂತಿ ಮಾಡ್ತೀನಿ ನಾನು ಸಾರ್ವಜನಿಕರಲ್ಲಿ, ಯಾವುದೇ ತಂದೆ ತಾಯಿ ಕೂಡ ತಮ್ಮ ಹೆಣ್ಮಕ್ಳು ಹೋದಲ್ಲೇ ತಾವು ನನ್ನ ಮಗಳನ್ನ ಇವತ್ತು ಅನ್ಯಾಯ ಆಗೈತೆ, ನನಗೆ ದುಃಖ ಐತಿ, ನನ್ನ ದುಃಖನೂ ತಾವೆಲ್ಲ ಭರಿಸ್ಕೊಂಡ್ರಿ, ಇಷ್ಟೊಂದು ಜನ ಬಂದು ನಂಗೆ ಧೈರ್ಯನೂ ತುಂಬಿರಿ. ಆದರೆ ನಿಮ್ಮ ಮಕ್ಕಳಿಗೆ ಯಾವುದೋ ರೀತಿಯಿಂದ ಅಹಿತಕರ ಘಟನೆ ಆಗ್ಲಾರ್ದಂಗೆ ತಾವು ಕೂಡ ಎಚ್ಚರ ವಹಿಸ್ಕೋಬೇಕು. ಮತ್ತು ಅಲ್ಲಿ ಹೋಗಿ ಸ್ವಲ್ಪ ಕಾಲೇಜ್ ಕಡೆ ಎಲ್ಲ ತಾವು ನೋಡ್ಕೊತಿರ್ಬೇಕು. ಇಂಥ ಪುಡಾರಿಗಳನ್ನು ದೂರ ಇಡಬೇಕು. ಮತ್ತು ಅಂಥ ಏನೋ ನಡೆದ್ರೆ ಇಮಿಡಿಯೇಟ್ಲಿ ಪೊಲೀಸರಿಗೆ ಮಾಹಿತಿ ಕೊಟ್ಟು ಅರೆಸ್ಟ್ ಮಾಡಿಸ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಅಂತ್ಯಕ್ರಿಯೆ ನಾಳೆ ಅಲ್ಲಿ ನಮ್ಮ ಸ್ವಗೃಹದಿಂದ ಕಲಬುರಗಿ ಮಠ 12 ಗಂಟೆಗೆ ಮಾಡ್ತೀವಿ. ಇದೊಂದು ನಿರಂಜನ್ ಮಾತುಗಳು. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಹುಬ್ಬಳ್ಳಿ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಸುನಿಲ್ ಅವರಿಂದ ಪಡಿತಾ ಹೋಗೋಣ. ಸುನಿಲ್, ಏನು ಇದು ಎಕ್ಸಾಕ್ಟ್ ಆಗಿ ಲವ್ ಫೇಲ್ಯೂರ್ ಒಂದೇ ಕಾರಣ ಅಂತನ, ಕೆಲವರು ಲವ್ ಜಿಹಾದ್ ಅಂತ ಆರೋಪ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಬೇರೆ ಬೇರೆ ವೈಷಮ್ಯಗಳು ಅಂತ ಹೇಳ್ತಾರೆ. ಎಕ್ಸಾಕ್ಟ್ ರೀಸನ್ ಏನು ಅಂತ ಗೊತ್ತಾಯ್ತಾ? ಪೊಲೀಸ್ ತನಿಖೆ ಇವಾಗ ಯಾವ ಹಂತದಲ್ಲಿದೆ?
ಈಗ ಆರೋಪಿಯ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ಪೊಲೀಸರು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ. ಸೊ ಒಂದು ಹಂತದಲ್ಲಿ ಇದು ಒನ್ ಸೈಡ್ ಲವ್, ಕೇವಲ ಆರೋಪಿ ಏನಿದ್ದಾನೆ ಫಯಾಜ್ ಆ ಒಂದು ನೇಹಾಳಿಂದ ಬಿದ್ದಿದ್ದ, ಅವಳು ಆ ಪ್ರೀತಿಯನ್ನು ನಿರಾಕರಿಸಿದ್ದೆ ಇದಕ್ಕೆ ಮೂಲ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿರುವಂಥದ್ದು. ಅರವಿಂದ್, ನಾನೀಗ ಮೃತಪಟ್ಟಂತಹ ನೇಹಾ ಮನೆ ಮುಂದೆ ಇರುವಂಥದ್ದು, ಮನೆಯ ದೃಶ್ಯಾವಳಿಯಲ್ಲಿ ನೀವು ನೋಡ್ಬೋದು, ನೀರವ ಮೌನ ಆವರಿಸಿರುವಂಥದ್ದು. ಯಾಕಂದರೆ ನಿನ್ನೆ ಬೆಳಗ್ಗೆ ಕಾಲೇಜ್ಗೆ ಹೋದಂಥ ನೇಹಾ ಸಂಜೆಯೇ ಒಂದು ಶವವಾಗಿ ಪತ್ತೆಯಾಗಿರುವಂಥದ್ದು. ಯಾರೂ ಕೂಡ ಅವರ ತಂದೆ ತಾಯಿ ಊಹಿಸಿರಲಿಲ್ಲ. ಯಾಕಂದರೆ ಅಷ್ಟು ಪ್ರೀತಿಯಿಂದ ಸಾಕಿದ್ರು ಮತ್ತು ಅಷ್ಟೇ ಒಂದು ಅನುಕಂಪದಿಂದ ಅವಳಿಗೆ ಶಿಕ್ಷಣವನ್ನು ಕೊಡಿಸ್ತಾ ಇದ್ರು. ಸೊ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಈಗ ನೇಹಳ ಮನೆಯತ್ತ ಸಾಕಷ್ಟು ಸಂಬಂಧಿಗಳು ಮತ್ತು ಅಕ್ಕಪಕ್ಕದ ಒಂದು ಜನ ಬರ್ತಾ ಇದ್ದಾರೆ. ಸೊ ಇದು ನೇಹಳ ಮನೆ. ಸೊ ಇಲ್ಲಿ ನೋಡ್ಬೋದು ಅವರ ತಂದೆ ಅವರ ತಂದೆಗೆ ಎಲ್ಲರೂ ಕೂಡ ಸಂತೈಸ್ತಾ ಇರುವಂಥದ್ದು. ಅವರ ಸಂಬಂಧಿಕರು ಕೂಡ ಬಂದಿದ್ದಾರೆ. ಇಲ್ಲಿ ಅವರ ತಂದೆಯವ್ರನ್ನ ದೃಶ್ಯಾವಳಿಯಲ್ಲಿ ನೋಡ್ಬೋದು. ಸೊ ಅವ್ರನ್ನ ಫಸ್ಟ್ ಮಾತಾಡಿಸ್ತೀನಿ ಅರವಿಂದ್. ಅವರ ತಂದೆ ನಿರಂಜನ್ ಹಿರೇಮಠ್, ಕಾಂಗ್ರೆಸ್ ಕಾರ್ಪೊರೇಟರು. ಸರ್, ನಿನ್ನೆಯಿಂದ ಕೂಡ ಸಾಕಷ್ಟು ನಿಮ್ಮ ಮಗಳ ಒಂದು ಸಾವಿನ ಚರ್ಚೆ ಆಗ್ತಿದೆ. ಇಡೀ ರಾಜ್ಯವೇ ಅದರ ಪರವಾಗಿ ಧ್ವನಿ ಎತ್ತಿದೆ. ಏನು ಹೇಳಿ? ತುಂಬ ಧನ್ಯವಾದಗಳು. ತಾವೆಲ್ಲರೂ ಧ್ವನಿ ಎತ್ತಿ ಹೀಗೆ ಆತ್ಮಕ್ಕೆ ಶಾಂತಿ ಕೊಡುವಂಥ ಕೆಲಸ ಆಗ್ಬೇಕು. ಈಗಾಗಲೇ ಇಡೀ ರಾಜ್ಯ, ಇಡೀ ನ್ಯಾಷನಲ್ ಮೀಡಿಯಾ ಕೂಡ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಕಡೆಯಿಂದ ಏನು ಚರ್ಚೆ ಆಗಬೇಕು ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಈ ಮುಂದಿನ ಪೀಳಿಗೆಗೆ, ಮುಂದಿನ ಯುವತಿಯರಿಗೆ ಎಲ್ಲರೂ ಏನು ಕಾಲೇಜ್ಗೆ ಹೋಗ್ತಾರೆ ಅವ್ರದ್ದು ಸೇಫ್ಟಿ ಹೆಂಗೆ ಅಂತ ನಂಗೆ ಚಿಂತೆಗಿದೆ. ಅದಕ್ಕೆ ಆದಷ್ಟು ಮಟ್ಟಿಗೆ ಈ ಎಲೆಕ್ಷನ್ ಪೀರಿಯಡ್ ಇದೆ, ಎಲೆಕ್ಷನ್ ಆದ ನಂತರ ಒಂದು ಕಾನೂನನ್ನು ತಂದು ಇಂಥ ವಿಕೃತ ಮನಸ್ಸಿದ್ದವರಿಗೆ ಯಾವ ರೀತಿ ಕಾನೂನು ತರಬೇಕು, 6 ತಿಂಗಳ ಒಳಗೆ ಸಜಾಗಬೇಕು. ಬರೀ 6 ವರ್ಷ 10 ವರ್ಷ ಜಗ್ಗುದು ಟ್ರಯಲು ಬೇಡ. ಅದಕ್ಕೇನಾದರೂ ಒಂದು ಒಳ್ಳೆ ಪನಿಷ್ಮೆಂಟ್ ಆಗಬೇಕು. ಅವ್ರಿಗೆ ತಕ್ಕ ಈ ರೀತಿ ವಿಕೃತ ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪರಿಚಯ ಇತ್ತು ಅಥವಾ ಇದು ಒನ್ ಸೈಡ್ ಲವ್ ಆಗಿತ್ತು? ಸರ್, ಏನು ಎಕ್ಸಾಕ್ಟ್ ಏನಿದೆ ಸರ್, ತಾವು ಏನು ಹೇಳ್ತೀವಿ? ಸರ್, ಈಗ ಕಾಲೇಜ್ ಹುಡುಗಿಯರು ಅಂದ್ಕೊಳ್ಳಿ, ಕಾಲೇಜ್ನಾಗ ಇರೋರು ಪ್ರಪೋಸ್ ಮಾಡೋದು ಕಾಮನ್. ನಾವು ಆ ರೀತಿ ಪ್ರಪೋಸ್ ಮಾಡ್ತಾರೆ ಹುಡುಗರು. ಸ್ವಲ್ಪ ಧೈರ್ಯವಾಗಿದ್ಲಿಕ್ಕೆ ಓಪನ್ ಆಗಿ ಹೇಳಿದಾಳೆ, ನೋಡು ನಾವು ಅಂತ ಮ್ಯಾಟ್ರದಾಗ ಬರೋರಲ್ಲ, ನಿಮ್ಮ ಕಾಷ್ಟೇ ಬೇರೆ ನಮ್ಮ ಕಾಷ್ಟೇ ಬೇರೆ, ಮತ್ತು ನೀವು ಈ ಥರ ಫೋರ್ಸೇಬಲ್ ಮಾಡಿದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಮತ್ತು ನಮ್ಮ ಪಪ್ಪ ಯಾರನ್ನು ಗೊತ್ತಿತ್ತು ನಿನಗೆ, ನಾನು ಅವ್ರಿಗೆ ಹೇಳಿದ್ನಂದ್ರೆ ನೀನು ನೋಡಿ ಏನಾಕೈತಿ ಅಂತ ಹೇಳಿದ್ದು ಕರೆಕ್ಟ್. ಆಮೇಲೆ ಅವ್ರು 4-5 ದಿವಸದಿಂದ ಸಂಚು ಹಾಕ್ಕೊಂಡು ಒಂದು 5 ಜನ ಅದಾರೆ ಇವ್ರು. ಈಗ ಒಬ್ಬನ ಅರೆಸ್ಟ್ ಮಾಡ್ಯಾರ, ಇನ್ನೂ 4 ಜನ ಅದಾರೆ. ಅವ್ರು ಎಲ್ಲರೂ ಸೇರ್ಕೊಂಡು ಸಂಚು ಹಾಕಿ ಅಲ್ಲೇ ಅಟ್ಯಾಕ್ ಮಾಡ್ಯಾರ. ಒಪ್ಪಲಿಲ್ಲ ಅಂದರೆ ನೀನು ನನ್ನ ಮದುವೆ ಮಾಡ್ಕೊ, ನಾನೇ ನಿಮ್ಮ ಸಮಾಜಕ್ಕೆ ಬರ್ತೀನಿ ಅನ್ನೋ ಮಾತು ಕೂಡ ಹೇಳಿದ್ದಂತೆ. ಹಾಗೆಲ್ಲ ನಡೆಯಂಗಿಲ್ಲ. ನೀ ಯಾವಾಗಾರ ಬಂದು ನಮ್ಮ ಸಮಾಜ ಸೇರ್ತೀನಿ ಅಂತ ಬರೋಂಗಿಲ್ಲ. ನಮ್ಮ ಸಮಾಜದ ಒಂದು ತತ್ವ ಸಿದ್ಧಾಂತ ಬೇರೆ ಅದಾವು, ನಾವೆಲ್ಲ ಶರಣ ತತ್ವದವ್ರು ಅಂತ ಆಕೆ ಭಾಳಷ್ಟು ವಾದ ಮಾಡ್ಯಾರ. ಆದರೂ ಕೂಡ ಅವ್ರು ಬಿಟ್ಟೇ ಇಲ್ಲ. ಈ ಎಕ್ಸಾಮ್ ಮುಗಿದು ಹಿಂಗೆ ಎಕ್ಸಾಮ್ ಹಾಲ್ದಿಂದ ಹೊರಗೆ ಬರ್ತಾನೆ ಅಟ್ಯಾಕ್ ಮಾಡ್ತಾರೆ. ಇನ್ನು ನೇಹ ಯಾವ ರೀತಿ ಇದ್ಲು ಮನೆಯಲ್ಲಿ, ನಿಮ್ಮ ಜೊತೆ ಯಾವ ರೀತಿ ಅನ್ಯೋನ್ಯ ಭಾವನೆ ಸಂಬಂಧ? ನಮ್ಮ ಮನೆಗೆ ಮಹಾಲಕ್ಷ್ಮಿ ಸರ್, ಆಕೆ ಹುಟ್ಟಿದಾಗಿಂದ ಬಡತನ ಕಂಡಿಲ್ಲ, ಅಂಥ ಒಂದು ಕಾಲ್ಗುಣ ಹಾಕಿದ್ದು. ಇವತ್ತು ಈ ಮಟ್ಟಕ್ಕೆ ಬೆಳೆಯೋಕೆ ಕಾರಣ ಅಂದ್ರೆ ಆಕಿನ ಕಾಲ್ಗುಣ. ಅಂಥ ಮಹಾಲಕ್ಷ್ಮಿನ ಕಳ್ಕೊಂಡೇನ. ಏನು ನನ್ನ ಮುಂದಿನ ಗತಿ ಏನು? ಆಕಿನ ಕೊಟ್ಟ ಮನೆಗೂ ಚಲೋ ಆಕೈತೆ ಅಂತ ಆಕಿನ ಭವಿಷ್ಯ ಇತ್ತು. ಇಷ್ಟು ಅನ್ನೋನ್ವಾಗಿ ಎಲ್ಲರಿಗೂ ಕೇಳ್ಕೊಳ್ಳಿ, ನೀವು ಕೊಲ್ನೆಯಲ್ಲಿ ಕೇಳ್ಕೊರಿ, ಹೊರಗೆ ಕೇಳ್ಕೊರಿ. ಯಾರೋ ಒಂದು ಕಪ್ ಚುಕ್ಕಿ ಅಂತಂದ್ರೆ ನಾ ಅವತ್ತೇ ನಾವು ಉರ್ಲಾಕೋತೀನಿ. ಅಂಥ ಕಪ್ ಚುಕ್ಕಿ ಇರಲಾರ್ದಂಥ ಹುಡುಗಿ ಎಲ್ಲ ವಿಷಯದಾಗ ತೊಗೊಳ್ಳಿ. ಯಾಕೆ UPSC ಎಕ್ಸಾಮ್ ಮಾಡ್ಬೇಕು ಕಟ್ತೀನಿ ಅಂದ್ಲ, ಅದಕ್ಕೂ ಕೂಡ ಮಾಹಿತಿ ತೊಗೊಂಡ್ಲು. ದಿಲ್ಲಿಯಲ್ಲಿ ಕೂಡ ಹಾಸ್ಟೆಲ್ ಬಗ್ಗೆ ಮಾತಾಡಿದ್ಲು. ISA ಮಾಡ್ತೀನಿ ಪಪ್ಪ ಅಂದ್ಲು. ಮಾಡಮ್ಮ, ನಿನಗೆ ಭಾಳ ಸ್ಕೀಮ್ ಅದಾವು. ಮತ್ತು ನಾವು ಆಲ್ರೆಡಿ ಅದ್ರ ಬಗ್ಗೆ ಭಾಳಷ್ಟು ಕಡೆನೂ ಇನ್ಫಾರ್ಮೇಷನ್ ಕೊಡಿಸಿದ್ವಿ. ಇದು ಡಬಲ್ ಡಿಗ್ರಿ ಮಾಡ್ಕೋ MCA, ಮುಂದೆ UPSC ಎಕ್ಸಾಮ್ ಕಟ್ಟಿ ಅಂತ, ಮತ್ತು IAS ಕೋಚಿಂಗು ತೊಗೊತೀನಿ ಅಂತ ಹೇಳಿದ್ವಿ. ಈ ರೀತಿ ಒಂದು ಬೆಳವಣಿಗೆ ಹಾಕಿದ್ದು ಭವಿಷ್ಯ ಭಾಳ ಉಜ್ವಲವಾಗಿತ್ತು. ಹಾಡಾಗಲ ಇಂಥ ವಿಕೃತ ಮನಸ್ಸಿದವ್ರು ಬಂದು ನನ್ನ ಮಗಳ ಮೇಲೆ ಕಣ್ಣು ಹಾಕಿ ನಾನು ಪೂರ ಸತ್ಯಾನಾಶ ಮಾಡಿಬಿಟ್ರು. ನಾನು ಅಂತ್ಯ ಸಂಸ್ಕಾರ ಯಾವ ರೀತಿ ಇದೆ, ಎಷ್ಟು ಗಂಟೆಗೆ ಆಗ್ಬೋದು, ಯಾವ ರೀತಿ? ಈಗ 10 ಗಂಟೆಗೆ ಪೋಸ್ಟ್ಮಾರ್ಟಮ್ ಕೊಡುತ್ತೇನೆ ಅಂತ ಹೇಳಿದ್ದಾರೆ. 11 ಗಂಟೆಗೆ ಅಂತ್ಯಕ್ರಿಯೆ ಇಲ್ಲಿ 12 ಗಂಟೆಗೆ ಇಲ್ಲಿಂದ ಪ್ರಾರಂಭ ಆಗಿ ವೀರಾಪುರ ಮಾರ್ಗವಾಗಿ ಇಟಗಿ ಮಾರ್ತಿಗಲ್ಲಿ ಮತ್ತು ಮಂಗಳವಾರಪೇಟೆ ಮತ್ತು ಕಲಬುರಗಿ ಮಠದ ರುದ್ರಭೂಮಿಯಲ್ಲಿ ನೆರವೇರ್ತಿತ್ತು.
ಅರವಿಂದ್, ದುಃಖಭರಿತ ತಂದೆಯ ಮಾತುಗಳು ನಿಜಕ್ಕೂ ಕೂಡ ಈ ದುಃಖದಲ್ಲೂ ಕೂಡ ನಿನ್ನೆಯಿಂದ ಅವ್ರು ಹೇಳ್ತಾ ಇರೋದು ಒಂದೇ ಮಾತು, ನನ್ನ ಮಗಳಿಗೆ ಹೀಗಾಗಿದೆ ಆದರೆ ಮುಂದೆ ಯಾವುದೇ ಹೆಣ್ಮಕ್ಳಿಗೆ ಹೀಗಾಗಬಾರ್ದು, ಕಾನೂನನ್ನು ತನ್ನಿ, ಈ ರೀತಿಯಾಗಿ ಯಾರೆಲ್ಲ ಅಮಾನವೀಯತೆಯನ್ನು ನಡೆಸ್ತಾರೆ ಅವರ ವಿರುದ್ಧ ಒಂದು ಕಠಿಣ ಕಾನೂನು ತನ್ನಿ ಅಂತ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಅರವಿಂದ್, ಸದ್ಯ ನೇಹಾಳ ಮನೆಯಲ್ಲಿ ಒಂದು ರೀತಿಯ ಮೌನ ಆವರಿಸಿರುವಂಥದ್ದು. ಅರವಿಂದ್.